ನೀವು ಡಿ ಬಾಸ್ ಅಭಿಮಾನಿಯಾಗಿ ಈ ಸಿನಿಮಾಗೆ ಏನಂತ ಕರೆ ಕೊಡ್ತೀರಾ? ಕನ್ನಡ ಸಿನಿಮಾ ಎಲ್ಲ ಕನ್ನಡ ಸಿನಿಮಾನೇ. ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಬೇಕು. ನಮ್ಮ ಡಿ ಬಾಸ್ ಅಭಿಮಾನಿಗಳು ನಾವು ನಿಮ್ಗೆ ಖಂಡಿತ ಸಪೋರ್ಟ್ ಮಾಡ್ತೀವಿ ಅಂತ ತುಂಬಾ ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ಅವ್ರು ಯಾವತ್ತು ಡಿ ಬಾಸ್ ಅವ್ರು ಎಷ್ಟು ಹೃದಯವಂತರು, ಅವ್ರ ಅಭಿಮಾನಿಗಳು ಅದಕ್ಕೆ 4ರಷ್ಟು 10ರಷ್ಟು ದೊಡ್ಡ ಹೃದಯವಂತರು ಅಭಿಮಾನಿಗಳು. ಖಂಡಿತ ನಮ್ಮ ಪಿಕ್ಚರ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಹುಡುಗ, ನಮ್ಮ ಕೋಟೆ ಹುಡುಗ ರಾಜರತ್ನಾಕರ ಮೂವಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಬ್ರದರ್, ಈ ಮೂವಿ ನೋಡಿ ನನಗೆ ಒಂದೇ ಒಂದು ಅರ್ಥ ಆಗಿದ್ದು, ಈ ಪ್ರಪಂಚದಲ್ಲಿ ಚೆನ್ನಾಗಿರೋ ಹುಡುಗಿರೆಲ್ಲ ಬೀಳೋದು ಈ ಚಪ್ಪರ್ಗಳಿಗೆ ಅನ್ನೋದು ಒಂದೇ ಒಂದು ಅರ್ಥ ಆಯ್ತು. ಈ ತಂದೆ ತಾಯಿ ಪ್ರೀತಿ ಮುಂದೆ ಈ ನೆನ್ನೆ ಮೊನ್ನೆ ಬಂದ ನಾಯಿಗಳ ಪ್ರೀತಿ ಯಾವ್ದು ಲೆಕ್ಕಕ್ಕಿರಲ್ಲ ಗುರು. ಆಯ್ತಾ, ಹುಡುಗರು ತಂದೆ ತಾಯಿ ಮಾತನ್ನ ಕೇಳಿ ಉದ್ಧಾರ ಆಗಿ. ಇಷ್ಟರಲ್ಲೇ ಮುಗಿಸ್ತೀನಿ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡಿ. ಹಲೋ ನಮಸ್ತೆ, ನಾನು ನಿಮ್ಮ ಕನ್ನಡಿಗ ಕಲರತಿ ಮಹಾದೇವ್ ಮಾತನಾಡ್ತಾ ಇದ್ದೀನಿ. ಇದೇನಪ್ಪ ದಿಢೀರ್ನೆ ನಾನು ವೀರಸ್ ಥಿಯೇಟರ್ ಕಡೆ ಬಂದಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ನೋಡಿ, ನಾನು ಇವತ್ತು ರಾಜರತ್ನಾಕರ ಈ ಮೂವಿಯನ್ನ ನೋಡ್ಲಿಕ್ಕೆ ಬಂದಿದ್ದೀನಿ, ಅದನ್ನ ಲಾಗ್ ಮಾಡಕ್ ಬಂದಿದ್ದೀನಿ. ಹೊಸ ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ ಅನ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಅಲ್ಲಿ ಎಲ್ಲ ಏನೆಲ್ಲ ನಡೆಯುತ್ತೆ, ಅದರ ಸಂಭ್ರಮ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ. ನಾನು ಇವಾಗ ಥಿಯೇಟ್ರ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಮೂವಿ ಎಲ್ಲ ಹೇಗಿರುತ್ತೆ ಮತ್ತೆ ಇದರ ಶ್ರಮ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಂತೂ ಇಂತೂ ಸಿನಿಮಾ ಪ್ರಾರಂಭ ಆಯಿತು. ಹೀರೋನು ಕೂಡ ಇಂಟ್ರೊಡಕ್ಷನ್ ಆದ ಕಣಪ್ಪ ಶಿವನೇ. ಆದರೆ ಮಂಗಳಮುಖಿಯವರು ಬಹಳ ವಿಶೇಷವಾದ ಪಾತ್ರವನ್ನ ಮಾಡಿದ್ದಾರೆ ಕಣಪ್ಪ. ದಯವಿಟ್ಟು ನಾನು ಲೋ ಮಾಡಕ್ ಹೋಗ್ಬೇಡಿ. ಅಲ್ಲ ರೀ, ಕನ್ಕ್ಲೂಷನ್ ಕೊಡೋಣ ಅಂತ ಬಂದ್ರೆ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ. ನಾನೊಬ್ಬ ಹುಟ್ಟು ಲೋಫರ್, ಚಪ್ಪರ್, ಕಚಡ, ಕಂತ್ರಿ, ಬೇವಸಿ ನನ್ ಮಗ. ಇಷ್ಟ ದಿನ ಯಾವುದಕ್ಕೂ ಕೇರ್ ಮಾಡಿದೆ. ನನ್ನ ರೂಟೆ ಸರಿ ಅಂತ ಬದುಕ್ತಿದ್ದೋ ನಾನು. ನೋಡಿ, ಇವರು ಡ್ಯಾನ್ಸ್ ಮಾಸ್ಟರ್ ನಮ್ಮ ದಾಮಣ್ಣ. ಸಿನಿಮಾದಲ್ಲಿ ನೃತ್ಯವನ್ನು ಮಾಡ್ತಾ ಹಾಗೆ ಸಿನಿಮಾದಲ್ಲಿ ಪಾತ್ರಗಳನ್ನು ಕೂಡ ಮಾಡ್ತಾ ಇದ್ದಾರೆ. ವಿರಾಮ ಬಿಟ್ಟವ್ರೆ. ಈಗ ವಿರಾಮ ತಕೊಂಡು ಉಯ್ಯಾರೋ ಒಂದಷ್ಟು ನೀರ ಉಯ್ಕೊಂಡು ಸ್ನ್ಯಾಕ್ಸ್ ತಿನ್ನೋರು ಹೊಸಿ ಸ್ನ್ಯಾಕ್ಸ್ ತಿನ್ಕೊಂಡು ಇನ್ನೇನೋ ಕೆಲವೇ ಹೊತ್ತಲ್ಲಿ ಒಳಗೆ ಬತ್ತವ್ರೆ. ಬನ್ನಿ. ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಕಣ. ನಾನೆಲ್ಲಿ ನಿನ್ನ ಯೋಚನೆ ಪ್ರಾಣ ಬಿಟ್ಬಿಡ್ತೀನಿ ಅಂತ. ಇಷ್ಟು ದಿನ ಮಾನ ಮರ್ಯಾದೆಯಿಂದ ಬದುಕ್ತಾ ಇದ್ದೆ. ನೋಡಿದ ಜನ ಗೋವಿಂದಪ್ಪ ಬಡವಾದ್ರು ನಿಯತ್ತಿನ ಮನುಷ್ಯ ಅಂತ ಮಾತಾಡ್ತಿದ್ರು. ದಯವಿಟ್ಟು ಕ್ಲೈಮ್ಯಾಕ್ಸ್ ನ ಯಾರು ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಅವ್ರವ್ರ ತನ ಅವ್ರವರಿಗೆ ಗೊತ್ತಾಗುತ್ತೆ. ಅದು ನೀ ಸಿನಿಮಾ ರಾಜರತ್ನಾಕರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನಾನು ಇದರಲ್ಲಿ ಪಾರ್ಟ್ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ, ಸಿನಿಮಾ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಆಮೇಲೆ ತಾಯಿ ಸೆಂಟಿಮೆಂಟ್, ತಾಯಿ ಮಗಂದು
ಲಾಸ್ಟ್ ವೀಕ್ ಒಂದು ಶೋ ಮಾಡಿದ್ರು ಅಮ್ಮಂದಿರ್ಗಳಿಗೆ, ಹಾ 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 ಎಲ್ರು ಹತ್ತು ಬಿಟ್ಟಿದ್ದಾರೆ, ಕೊಡೋ ಅಂತ ಹತ್ತು ಬಿಟ್ಟಿದ್ದಾರೆ ಅದನ್ನ ಸಿನಿಮಾ ನೋಡಿ. ಮದರ್ಸ್ ಡೇ ದಿನ ಮಾಡಿದ್ದ ಇದು? ಇಲ್ಲ ಇಲ್ಲ, ಮೊನ್ನೆ ತಾಯಿಗಳಿಗೋಸ್ಕರನೇ ಒಂದು screening ಮಾಡಿ. ಅಂದ್ರೆ Special ಪೌರ screening. ಕಾರ್ಮಿಕರು ಏನಿರ್ತಾರೆ, ಬೀದಿ ಬದಿ ವ್ಯಾಪಾರಿಗಳು, ಹಾ, ಹಾ, ಹಾ. ಪೌರ ಕಾರ್ಮಿಕರು, ಸೆಲೆಬ್ರಿಟೀಸ್, ಓಕೆ 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 ಇವ್ರು ಹೇಳಿದಾಗೆ BBMP ಸೆಲೆಬ್ರಿಟೀಸ್ ಅಂದ್ರೆ ಅವರೇ ನಮ್ಮ ನಿಜವಾದ ಆಡಿಯನ್ಸ್. ಈಗ ಸಿನಿಮಾದವ್ರು ಏನಂತಾರೆ ಅಂದ್ರೆ ಹೆಂಗಿದ್ರು ಚೆನ್ನಾಗಿದೆ ಅಂತಾರೆ, ಬಟ್ ಅವರು ನಿಜವಾಗಿ ಮನಸ್ಸಿಂದ ನಮ್ಗೆ ಒಪಿನಿಯನ್ ಕೊಡ್ತಾರೆ. ಹತ್ತು ಬಿಟ್ಟಿದ್ದಾರೆ, ಎಲ್ಲ ಬಂದವ್ರು ಅಷ್ಟು ಜನ ಹತ್ತು ಬಿಟ್ಟಿದ್ದಾರೆ. ನಮ್ಮ ಮನೆಯಲ್ಲೂ ಈ ತರ ಒಂದ್ ಮಗ ಇದ್ದಾನೆ, ನಾನು ಇದನ್ನ ಅನುಭವಿಸಿದೀನಿ ಅಂತ. ಸೊ ಹಾಗಾಗಿ ಆ ತಾಯಿ ಪಾತ್ರವನ್ನ ನಿಭಾಯಿಸಿ ನನಗೆ ತುಂಬಾ ಸಂತೋಷ ಇದೆ. ಎಲ್ಲರಿಗೂ ರೀಚ್ ಆಗಿದೆಯಲ್ಲ ಅಂತ ಒಂದು ಖುಷಿ ಇದೆ. ಓಕೆ ಓಕೆ. ಬಾಸ್ ಈಚೆ ಬಂದ್ಮೇಲೆ ನೀವೇನಾದ್ರೂ ಮೀಟ್ ಮಾಡಿದ್ರಾ? ನೋಡಿ, ಅವರ ನಿಜವಾದ ದರ್ಶನ್ ಸರ್ ನಿಜವಾದ ಅಭಿಮಾನಿಗಳು. ಹಾ, ಅವ್ರು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ನೀವ್ ಯಾರನ್ನೇ ಒಬ್ಬರನ್ನ ತುಂಬಾ ಇಷ್ಟಪಟ್ಟಾಗ ಅವ್ರನ್ನ ಭೇಟಿ ಮಾಡ್ಬೇಕು ಅನ್ನೋ ಆಸೆಗಿಂತ ಅವ್ರು ಎಲ್ಲಾದ್ರೂ ಇರ್ಲಿ, ಚೆನ್ನಾಗಿರ್ಲಿ ಅಂತ ಆಶಿಸ್ತೀವಿ. ಸೊ ನಾನು ಅದ್ರಲ್ಲಿ ಒಬ್ಳು. ಅವ್ರು ಎಲ್ಲಾದ್ರೂ ಇರ್ಲಿ, ಅವ್ರು ಚೆನ್ನಾಗಿರ್ಲಿ, ಭೇಟಿ ಮಾಡೋ ಅಂತ ಪ್ರಯತ್ನ ನಾನು ಮಾಡಿಲ್ಲ. ಅವ್ರು ಚೆನ್ನಾಗಿದ್ರೆ ಸಾಕಷ್ಟೇ. ಬನ್ನಿ, ಖಂಡಿತ ನಿಮ್ ಫ್ಯಾಮಿಲಿ ಕರ್ಕೊಂಡ್ ಬರ್ತೀವಿ. ಯಾರೋ ಒಬ್ರು ನಿಮ್ ಫ್ಯಾಮಿಲಿ ಬದಲಾಗ್ತಾರೆ. ಅದ್ ನೋಡ್ಬೇಕು ಅನ್ನೋದು ಎಲ್ಲಾ ತಾಯಿಯಂದ್ರು ಕನಸಲ್ವಾ? ತುಂಬಾ ಖುಷಿ ಆಯ್ತು. ಆ ಸಂತೋಷನ ವಿವರಿಸಕ್ ಆಗ್ತಾ ಇಲ್ಲ. ಅದ್ಭುತವಾಗಿದೆ. ಖಂಡಿತ ಇರ್ತಾನೆ ಸರ್, ಖಂಡಿತ ಇರ್ತಾನೆ. ಮಗ ಅಂತಂದ್ರೆ ನಾವು ಎಷ್ಟೋ ಜನನ ನಾವು ನೋಡಿದೀವಿ. ನೀವು ಅದನ್ನ ಯೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿಗಳಲ್ಲೋ ನಿಮ್ಮ ಫ್ರೆಂಡ್ಗಳಲ್ಲೋ ಇರ್ತಾರೆ ಸರ್, ಖಂಡಿತ ಇರ್ತಾರೆ. ಯಾಕೆಂದ್ರೆ ಇಂಥ ಒಬ್ಬ ಉಡಾಳ ಮಗ ಯಾವ ತಾಯಿಗೂ ಇರೋದು ಬೇಡ. ನಾನೊಬ್ಬ ತಾಯಿಯಾಗಿ ಇಂಥ ಮಕ್ಕಳು ಯಾವ ತಾಯಿಗೂ ಬೇಡ. ಅಕಸ್ಮಾತ್ ಅಂತವ್ರು ಏನಾದ್ರೂ ಇದ್ರೆ ದಯವಿಟ್ಟು ಒಂದ್ಸಲ ಬಂದು ಪಿಕ್ಚರ್ ನೋಡಿ. ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿಯಲ್ಲೋ ಯಾರಿದ್ರು ಕರ್ಕೊಂಬಂದು ಪಿಕ್ಚರ್ ತೋರಿಸಿ. ಅವ್ರಿಗೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು, ಬೆವರಿನ ಬೆಲೆ ಏನು, ತಂದೆ ತಾಯಿ ಬೆಲೆ ಏನು, ಫ್ರೆಂಡ್ಸ್ ಬೆಲೆ ಏನು, ಯಾರ್ಯಾರು ಯಾವ್ಯಾವ ಪ್ರೀತಿ ಬೆಲೆ ಏನು. ಹೇಳ್ದಂಗೆ ಪ್ರೀತಿ ಮಾಡೋದು ದೊಡ್ಡದಲ್ಲ, ಅದನ್ನ ನಿಭಾಯಿಸ್ಕೊಂಡು ಹೋಗೋದೇ ದೊಡ್ಡದು. ಅದೇನಕ್ಕೆಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ನಾಯಕ ಹೀರೋ ಅನ್ನೋದು ಬೇರೆ, ರಾಜ ಅನ್ನೋದೊಂದು ಮುಖ್ಯ ಪಾತ್ರ. ಆದ್ರೆ ಅವ್ರ ಸುತ್ತ ಇರೋ ಪಾತ್ರಗಳು ಅವನನ್ನ ನಾಯಕನ ನಮ್ಗೆ ಮಾಡಿದೆ ಅಷ್ಟೇ. ಸಾಕಷ್ಟು ಬಾರಿ ಚಂದನ್ ಅವ್ರ ಹತ್ರ ಕೇಳ್ತಾ ಇದ್ವಿ, ನಮ್ಮ ತಾಯಿ ಸಿನಿಮಾ ನೋಡಿದಾಗಲೆಲ್ಲ ಕಣ್ಣೀರು ಹಾಕ್ತಾನೆ ಇರ್ತಾರೆ. ನನಗೆ ಆ ಈ ಮಾನವ ಸಾಂಗ್ ಸ್ಟಾರ್ಟ್ ಆದಾಗಲೇ ಸ್ಟಾರ್ಟ್ ಆಗಿಬಿಡುತ್ತೆ ಸರ್. ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಆ ಈ ಮಾನವ ಸಾಂಗ್ ಸ್ಟಾರ್ಟ್ ಆದಾಗಲೇ ನನ್ನ ಕಣ್ಣೀರು ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಗೊತ್ತಿಲ್ಲ, ಚೆನ್ನಾಗಿದೆ. ನನ್ನ ಮಗನ ಸಿನಿಮಾ ಅಂತ ಹೇಳ್ತಿಲ್ಲ, ತುಂಬ ಚೆನ್ನಾಗಿದೆ. ದಯವಿಟ್ಟು ಥಿಯೇಟ್ರ್ ಬಂದು ಪಿಕ್ಚರ್ ನೋಡಿ. ನಮ್ಮ ರಾಜ ರತ್ನಾಕರನ್ನ ಆಶೀರ್ವಾದ ಮಾಡಿ ನಿಮ್ಮ ಮಗಳಿಗೆ ಮಾಡ್ಕೊಂಡಿದ್ದೆ ಸರ್. ಅವನಿಗೆ 15 ವರ್ಷಗಳ ಸ್ಟ್ರಗಲ್ ಇದೆ, ಹೋರಾಟ. ಸಿನಿಮಾನೇ ಅವನು ಉಸಿರಾಡ್ತಾ ಇದ್ದಾನೆ, ಸಿನಿಮಾನೇ ಬದುಕ್ತಾ ಇದ್ದಾನೆ, ಸಿನಿಮಾನೇ ತಿಂತಾ ಇದ್ದಾನೆ, ಸಿನಿಮಾನೇ ನಿಂದೆ ಮಾಡ್ತಾ ಇದ್ದಾನೆ. ಹಾಗಾಗಿ ಸಿನಿಮಾ ಬಿಟ್ಟು ಅವ್ನಿಗೇನು ಗೊತ್ತಿಲ್ಲ. ಇದ್ರೂ ಇಲ್ಲೇ ಹೋದ್ರೂ ಇಲ್ಲೇ ಅನ್ನೋ ಲೆಕ್ಕದಲ್ಲಿ ಅವನು ತೀರ್ಮಾನ ಮಾಡ್ಕೊಟ್ಟಿದ್ದಾನೆ. ನಾವು ತಂದೆ ತಾಯಿಯಾಗಿ ಅವ್ನಿಗೆ ಎಲ್ಲ ರೀತಿ ಸ್ವಲ್ಪ ನಮ್ಮ ಕೈಲಾದ ಸಪೋರ್ಟ್ ಎಲ್ಲ ಮಾಡ್ತಾ ಇದ್ದೀವಿ. ಆದರೆ ಒಂದು ಸಾಧನೆ, ಸಿನಿಮಾ ಅಂತಾನೆ ಅಲ್ಲ, ಯಾವುದೇ ಆಗಲಿ ಸಾಧನೆ ಆಗಲಿ ಅಷ್ಟೊಂದು ಸುಖವಾಗಿರಲ್ಲ. ತುಂಬ ಕಷ್ಟ ನಷ್ಟ, ಕೆಲವೊಂದು ಬಲಿಗೆ ನಾನು ಕೇಳುತ್ತೆ. ನಿದ್ದೆ ಬಲಿ ಕೇಳುತ್ತೆ, ಸುಖದ ಬಲಿ ಕೇಳುತ್ತೆ, ನೆಮ್ಮದಿಯ ಬಲಿ ಕೇಳುತ್ತೆ. ಅದೆಲ್ಲವನ್ನ ಕೊಡೋದಕ್ಕೆ ತಯಾರಾಗಿರ್ಬೇಕು ನಾವು. ಆಗಿದ್ದಾಗ ಮಾತ್ರ ಸಾಧನೆ ಮಾಡಕ್ ಸಾಧ್ಯ. ನನ್ನ ಮಗ ಬುಲ್ಲಿ ಬುಲ್ಲಿ ಹಿರಿಯನ ನೀವು ಹಿರಿಯಲ್ಲ? ಬುಲ್ಲಿ ನಮ್ಮ ತಮ್ಮ ಸರ್. ಬುಲ್ಲಿ ನಿಮ್ಮ ತಮ್ಮ. ಓಕೆ ಓಕೆ. ಅವನಿದ್ದಿದ್ರೆ ತುಂಬಾ ಖುಷಿ ಪಟ್ಟು ತುಂಬಾ ಹಾರೈಸಿ ಇದಾನಲ್ಲ ಸರ್, ಬಗ್ಗೆ ಮಾತಾಡ್ತಾ ಇದೀರ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇದಾನೆ, ಎಲ್ಲೋ ಹೋಗಿದ್ದಾನೆ. ಖಂಡಿತ ಸರ್, ಅದಕ್ಕೆ ಈಗಲೂ ನಾವು ಅದನ್ನ ಮರ್ತಿಲ್ಲ. ಅದು ಸಿನಿಮಾಗೆ ಸಪೋರ್ಟ್ ಬೇಕು ಅಂತ ತುಂಬಾ ಸ್ಟಾರ್ಗಳನ್ನ ಅಪ್ರೋಚ್ ಮಾಡಿದ್ವಿ, ಯಾರು ಬಂದಿಲ್ಲ. ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಅಟ್ಲೀಸ್ಟ್ ಇವಾಗಾದ್ರೂ ಏನಾದ್ರು ಗೆಲ್ಸಿದ್ರೆ ಅವ್ನು ಇಂಡಸ್ಟ್ರಿ ಗೆಲ್ಲುತ್ತೆ ಸರ್. ಅದು ನಿಮ್ಗೆ ಅನಿಸಿದೆ ಅಲ್ವಾ? ನಾವು ಏನು ಗೊತ್ತಾ ಸರ್, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ನಮ್ಮ ಸೀನಿಯರ್ಸ್ ಅವ್ರು ಎಷ್ಟು ಬ್ಯುಸಿ ಇರ್ತಾರೆ, ಎಷ್ಟು ಸಿನಿಮಾಗಳನ್ನ ಸಪೋರ್ಟ್ ಮಾಡ್ತಾರೆ ಸರ್. ಓಕೆ, ಈಗ ನಮ್ಮ ಸಿನಿಮಾ ಚೆನ್ನಾಗಿದೆ, ಎಲ್ಲ ಜನಕ್ಕೆ ಇಷ್ಟ ಆಗ್ತದೆ, ಈ ಮೂಲಕ ಯಾರಿಗೋ ತಲುಪಿ ಏನೋ ಒಬ್ರು ಬಂದರೆ ನಮಗೆ ತುಂಬ ನಮ್ಗೆ ಹೆಲ್ಪ್ ಆಗಿದೆ. ಅದು ಸೀನಿಯರ್ಸ್ ಶೆಡ್ಯೂಲ್ಸ್ ಏನಿದೆ, ಅವರ ಪರಿಸ್ಥಿತಿಗಳೇನು ನಮ್ಗೆ ಗೊತ್ತಿರಲ್ಲ. ಅವರಾಗ ಅವರೇ ಬಂದು ಸಪೋರ್ಟ್ ಮಾಡಿದ್ರೆ, ಅಥವಾ ನಾವು ಹೋದಾಗ ಅಪ್ರೋಚ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ಖುಷಿ ಆಗಿದೆ. ಬಟ್ ಯಾವತ್ತೂ ನಾವು ನಮ್ಮ ಸೀನಿಯರ್ಸ್ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅಂತ ನಮ್ಮ ಟೀಮ್ ಒಂದು ಕಾನ್ಸೆಪ್ಟ್. ನೋಡೋಣ ಸರ್ ಮುಂದಕ್ಕೆ ಏನಾಗುತ್ತೆ. ಬಟ್ ಸರ್ ಕೆಲವೊಂದು ಸರಿ ಸೀನಿಯರ್ ಗಂಡ್ಮಕ್ಳೆಲ್ಲ ಜವಾಬ್ದಾರಿ ತಗೊಂಡಾಗ ಮನೆ ಜವಾಬ್ದಾರಿ ತಗೊಂಡಾಗ ನಂಬುವಂತೆ ಓದೋದಿಲ್ಲ. ಒಂದು ಒಳ್ಳೆ ಮೆಸೇಜ್ ಇದೆ. ಕನ್ನಡ ಮೂವಿ ಇಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಹೀರೋ ಆ್ಯಕ್ಟಿಂಗ್ ಮಾತ್ರ ಅಮೇಝಿಂಗ್, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಆದರೂ ಅಷ್ಟೇ, ಸೈಡ್ ರೋಲ್, ಆಮೇಲೆ
ಆಗಲಿ ಡೈರೆಕ್ಟ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಖಂಡಿತ ಪ್ರೋತ್ಸಾಹ ಕೊಡಬೇಕು. ಬಟ್ ಹೀರೋಗೆ ಆಮೇಲೆ ಡೈರೆಕ್ಟರ್ಗೆ ನಿಜವಾಗ್ಲೂ ಬಟ್ ಲಾಸ್ಟ್ ನನಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸರ್. ನಾವು ಎಲ್ಲರೂ ಫಸ್ಟ್ ನೋಡಿದೆ ಎಲ್ಲರೂ ಹಿಂಗೆ ಹೇಳ್ತಾ ಇದ್ದಾರೆ ಅಷ್ಟೊಂದು ಎಮೋಷನಲ್ ಆಗಿದೆ. ನಾವು ಹೋಗಿದ್ಮೇಲೆ ಆದರೆ ಎಲ್ಲ ನಮ್ಮ ಕಣ್ಣಲ್ಲಿ ಈಚ್ ಬರಲ್ಲ. ಬಟ್ ಲಾಸ್ಟ್ ಸೀನಲ್ಲಿ ಹೀರೋ ಹೇಳ್ತಾರಲ್ಲ ಡೈಲಾಗ್ಸ್ ಅಮೇಸಿಂಗ್. ಒಂದು ಕಾಮಿಡಿ ಆಗಿರ್ಬೋದು, ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಒಂದು ಒಳ್ಳೆ ಥೀಮ್, ಸ್ಪೆಷಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈಗಿನ ಯೂತ್ಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಸರಿಯಾದ ಟೈಮಲ್ಲಿ ಬಳಸ್ಕೊಳ್ಳೋರೆ ನಿಜವಾದ ಹೀರೋ ಅನ್ನೋದು ಅದನ್ನ ಈ ಮೂವಿನಲ್ಲಿ ತೋರಿಸಿದ್ದಾರೆ. ಗುಡ್ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿದೆ. ಹೀರೋ ಅಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರು ಪರಿಚಯ ಇರೋ ಹೀರೋನೇ, ನಾವು ಅದೇ ಕೆಲಸ ಮಾಡೋರು. ಭಾಳ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿದೆ, ಎಲ್ಲ ಆಕ್ಟಿಂಗು ಚೆನ್ನಾಗಿದೆ. ಇವಾಗ ಏನು ಪ್ರೆಸೆಂಟು ಬಾಯ್ಸು ಯೂಸರ್ಸ್ ಕೂಡ ಸುಮ್ಮನೆ ಹೇಳ್ಕೊಂಡು ಜೀವನ ಮಾಡಿ ಲವ್ ಮಾಡ್ತಾರೆ. ಸೇಮ್ ಟ್ರೂ ಅಂತ ಫಿಲಮ್ ಚೆನ್ನಾಗಿದೆ. 5 ಕೊಡ್ತೀನಿ ಸರ್. ಅಷ್ಟ ನಮ್ಮ ಅಕ್ಕ ಅಂತೂ ಮಸ್ತ್ ಮಾಡ್ಯಾಳ. ಎಲ್ಲ ತಂದೆ ಬರ್ತಾರೆ ಲೈಕ್ ಕ್ಯಾರೆಕ್ಟರ್ ಇರೋದು ಹೀರೋಯಿನ್ ನಮ್ಮ ಅಕ್ಕನಂತೂ ಮಸ್ತ್ ಸ್ಟಾರ್ಟಿಂಗ್ ಅವರು ಎಲ್ಲ ಲಾಸ್ಟಿಗೆ ಅವ್ರದಂತೂ ಆಯ್ಕೆ ನೋಡಿ ಮಾಡಿ ಅಷ್ಟು ಮಸ್ತ್ ಮಾಡ್ಯಾರ. ಥ್ಯಾಂಕ್ ಯು ಮಾಡ್ಯಾರ. ಅನಿಸಿಕೆ ಹಾಡುಗಳು ಮತ್ತೆ ಒಂದೊಂದು ಸೀನ್ಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲರಿಗೂ ಇಷ್ಟ ಆಗಿದೆ. ಮತ್ತೆ ನಾನು ರಿಯಾಕ್ಷನ್ ನೋಡ್ತಾ ಇದ್ದೆ, ಒಂದೊಂದು ಸೀನ್ ಜನಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಎಮೋಷನ್ ಸೀನ್ಸ್ ಬಂದಾಗ ಎಷ್ಟೋ ಜನಗಳು ಅಳ್ತಾ ಇದ್ರು, ಲೈಕ್ ಅಂದ್ರೆ ಲಿಟ್ರಲಿ ಒಂಥರ ಕಣ್ಣೀರು ಇಟ್ಕೊಂಡಿದ್ರು. ಇದು ನೋಡಿದಾಗ ಹೌದು ನಮ್ಮ ಕೆಲಸ ಮಾತಾಡಿದೆ ಅನ್ನೋ ಒಂದು ಖುಷಿ ನನಗೆ ಇದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಮಾಡಕ್ ಬೇಕಾದ್ರೆ ಹೇಳಿರೋದೇ ಒಂದ್ ರೀತಿ, ಕೆಲಸ ಮಾಡೋದೇ ಒಂದ್ ರೀತಿ ಪಾತ್ರ ನಿಮ್ದು. ಆ ಪಾತ್ರದ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀವಿ? ಇಲ್ಲ, ಅದು ವಾಸ್ತವ ಜೀವನದಲ್ಲಿ, ನಿಜ ಜೀವನದಲ್ಲಿ ಎಷ್ಟೋ ಜನ ಯುವಕರು ಮದುವೆ ಆಗೋಸ್ಕರ ಗರ್ಲ್ ಫ್ರೆಂಡ್ಸ್ ಹತ್ರ ಲವರ್ಸ್ ಹತ್ರ ಸುಳ್ಳು ಹೇಳ್ತಾರೆ. ಅದೇ ರೀತಿ ಇದೊಂದು ವಿಷಯ ಅಲ್ಲಿರೋದೇ ಎತ್ಕೊಂಡು ಮಾಡಿರೋದಷ್ಟೇ, ಮತ್ತೇನು ಹೊಸದು ಮಾಡಕ್ ಸಾಧ್ಯ ಇಲ್ಲ. ಮುಂಚೆ ಯಾವ ಸಿನಿಮಾದಲ್ಲಿ ನೀವು ಸರ್ ಇದು ನನ್ನ 30ನೇ ಸಿನಿಮಾ. ಇದಕ್ಕೆ ಮುಂಚೆ ನಾನು ಗರಡಿ, ಚೌಕ, ಸೀತಾರಾಮ ಕಲ್ಯಾಣ, ಮೊನ್ನೆ ಈಗ ಕಾಟೇರ ಬಂದರೂ ಮಾಡಿದ್ದೆ. ಆ್ಯಂಡ್ ಈಗ ಬಲರಾಮ ದಿನಗಳನ್ನು ಮಾಡಿದ್ದೀನಿ. ಸೊ ಸಿನಿಮಾಗಳೆಲ್ಲ ಮಾಡ್ತೀನಿ. ಉದಯ ಮ್ಯೂಸಿಕ್ ಚಾನಲ್ ಕೆಲಸ ಮಾಡ್ತೀನಿ. ಸೊ ನಾಟ್ಯ ಬೇಸಿಕ್ಲಿ ಥಿಯೇಟರ್ ಆರ್ಟಿಸ್ಟು. ಸೊ ಇದು ಮಾಡ್ಕೊಂಡು ಈ ಪಾತ್ರ ಮಾಡ್ತೀನಿ. ಮೂಲತಃ ಯಾವ ಸರ್? ನಾವು ಬೆಂಗಳೂರು. ನನ್ನ ಕ್ಯಾರೆಕ್ಟರ್ಗೆ ತುಂಬಾ ಜನ ಆಡಿಷನ್ಸ್ ಕೊಟ್ಟಿದ್ರಂತೆ, ಬಟ್ ಯಾರೂ ಸೆಲೆಕ್ಟ್ ಆಗಿರಲಿಲ್ಲ. ಆಮೇಲೆ ಒಬ್ರು ಕೋಆರ್ಡಿನೇಟರ್ದು ನನ್ನ ಪ್ರೊಫೈಲ್ ಮೂವ್ ಆಗಿ ನನ್ಗೊಂದ್ಸರಿ ಕರೆದಾಗ ನನ್ನ ಟ್ಯಾಲೆಂಟ್ ನೋಡಿ ಇನ್ನೊಂದು ಸ್ವಲ್ಪ ಪ್ರೂವ್ ಮಾಡಿದ್ರೆ ಓಕೆ ಆಗತ್ತೆ ಅಂತ ನಾನು ಸೆಲೆಕ್ಟ್ ಮಾಡಿದ್ರು. ಐ ಫೀಲ್ ವೆರಿ 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 ಲಕ್ಕಿ. ನಾನು ಓಪನ್ ಆಗಿ ಹೇಳ್ತೀನಿ, ಇಷ್ಟು ದಿನ ಯಾವುದೇ ಸಿನಿಮಾ ಬಂದ್ರು ಸಿನಿಮಾ ಚೆನ್ನಾಗಿದೆ ಅಂತ ಮೇಗಡೆ ಹೇಳಿರ್ಬೋದು. ಇವತ್ತು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಮನ್ಸು ಪೂರ್ತಿ ಹೇಳ್ತಾ ಇದೀನಿ. ಅವ್ರ ಅಕ್ಕನ ಸಿನಿಮಾ ಮಾತ್ರ ಅವ್ರ ಅಮ್ಮನ ನೆಕ್ಸ್ಟ್ ಲೆವೆಲ್ಗಿದೆ ಆಯ್ತಾ. ಪ್ರತಿಯೊಬ್ರು ಕೂಡ ಬಂದು ನೋಡ್ಬೇಕು. ನಮ್ಮ ಏರಿಯಾ ಗಲ್ಲಿ ಹುಡುಗರು ಪ್ರತಿಯೊಬ್ರು ಕೂಡ ಲೈಫ್ ಪರ್ಸನಲ್ ಲೈಫ್ ದಮ್ ಹೊಡಿಯೋಕೆ ಅವ್ರ ಜೇಪ್ಕೊಂಡು ದುಡ್ಡು ಜೇಪ್ಕೊಂಡು ಬೇಕ್ರಲ್ಲಿ ಅಕೌಂಟ್ ಇಟ್ಕೊಂಡು ದಮ್ ಹೊಡಿಯಾರಲ್ಲ ನಾವು. ಬಾರ ಸಪ್ಲೈರ್ ಹತ್ರ ಹೋಗ್ಬಿಡು 90 ಕೊಡು, ಒಂದು ಕ್ವಾರ್ಟರ್ ಕುಡಿಯುತ್ತೆ ಹೊಡೆಯೋ ಕ್ಯಾಟಗರಿ ನಾವಲ್ಲ ನಾವು. ಹುಡುಗಿ ತಲೆ ಕಲರ್ ಹಾಸ್ಕೊಂಡು ಚಪ್ಪರ ಗೋಳಿ ಮಕ್ಕಳುಗಳೆಲ್ಲ ನಾವು. ಓಪನ್ ಆಗಿ ಹೇಳ್ತೀನಿ, ಕೇಳ್ಸ್ಕೊಳ್ಳಿ. ನಿಮ್ಮ ಲೈಫ್ ನ ನೀವು ನೋಡ್ಬೇಕಂದ್ರೆ ಬನ್ನಿ ಸಿನಿಮಾ ನೋಡಿ. ನಾನು ಆಶಾರಾಣಿ ಮೇಡಮ್ ಅವರ ಹಸ್ಬೆಂಡ್ ನ ಮಾತಾಡಿಸ್ತಾ ಇದ್ದೀನಿ. ಎಲ್ಲ ಮಗನ ಬಗ್ಗೆ ಏನು ಅನ್ನಿಸ್ತಾ ಇದೆ ಸರ್? ಅವು ಏನು ಅಂತ ಹೇಳ್ಬೇಕು ಅಂತ ಇವತ್ತು ನನಗೆ ಕಷ್ಟ ಆಗುತ್ತೆ ಮಾತಾಡೋದಕ್ಕೆ. ಯಾಕೆಂದ್ರೆ ಒಂದು ಇದು ಸಿನಿಮಾ ಬಂದು ಸಿನಿಮಾ ಕನಸು ಒಂದು. ಓಕೆ 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 7 ವರ್ಷದ ಹುಡುಗ ಇರೋವಾಗ ಪೌರಾಣಿಕ ನಾಟಕದ ಪ್ರಚಂಡ ರಾವಣದಲ್ಲಿ ಪಾತ್ರ ಮಾಡಿಸೋದ್ರ ಮೂಲಕ ರಂಗಭೂಮಿಗೆ ಅವನ್ನ ನಾನು ಪ್ರವೇಶ ಮಾಡಿಸಿದ್ದು 7 ವರ್ಷ ಆಗ ಅವನಿಗೆ ರಂಗಭೂಮಿಗೆ. ಅದು ಪ್ರಚಂಡ ರಾವಣ ಅಂತ ನಾಟಕ, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಕಬ್ಬಿಣದ ಕಡಲೆ ಅಂತಾರೆ ಅದರ ಸಂಭಾಷಣೆ. ನಮಸ್ಕಾರ. ನಾಗರಾಜರಾವ್ ಅಂತ 76 ವರ್ಷ, ಸುಮಾರು 45 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ಎಂಜಿನಿಯರಿಂಗ್ ಲೈನ್ ಬೇರೆ ಇದೆ, ಬಟ್ ಇದು ಹಾಬಿ. ನನಗೆ ಸ್ವಲ್ಪ ಸಂಗೀತ ನಿರ್ದೇಶನ ಎಲ್ಲ ಗೊತ್ತು. ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತೀನಿ, ಆ್ಯಡ್ಸ್ಗಳಲ್ಲಿ ಮಾಡ್ತೀನಿ, ಸೀರಿಯಲ್ಗಳು ಮಾಡ್ತೀನಿ. ಒಳ್ಳೊಳ್ಳೆ ಕಥಾ ಸಾರಾಂಶ ಎಲ್ಲೆಲ್ಲಿ ಇರುತ್ತೋ, ಸಮಾಜವನ್ನು ತಿದ್ದುವಂಥ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ನನಗೆ ಎಲ್ಲಿ ಸಿಗುತ್ತೋ ಅಲ್ಲಿ ನಾನು ಮುಂಚೆ ಕಾಲಿಡ್ತೀನಿ. ನನಗೂ 2 ನ್ಯಾಷನಲ್ ಅವಾರ್ಡ್ಗಳು ಬಂದಿವೆ. ಅಂದರೆ ಸಿನಿಮಾಕ್ಕೆ 2015ರಲ್ಲಿ ಮದಿಪು ಅನ್ನೋ ಒಂದು ತುಳು ಮೂವಿ ಬಂತು, ಅದು ನಮಗೆ ನ್ಯಾಷನಲ್ ಅವಾರ್ಡ್ ಬಂತು. ಚೇತನ್ ಮುಂಡಾಡಿ ಅವ್ರದ್ದು ಕಥೆ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ. ಆಮೇಲೆ ಮನೋಜ್ ಕುಮಾರ್ ಅಂತ 2022ರಲ್ಲಿ ಅಕ್ಷಿ ಅಂತ ಒಂದು ಸಿನಿಮಾ ಬಂತು, ಅದು ನಮಗೆ ಕನ್ನಡ ಬೆಸ್ಟ್ ಮೂವಿ ಅಂತ ನ್ಯಾಷನಲ್ ಅವಾರ್ಡ್ ಬಂತು. ಸೊ ಅದರಲ್ಲೆಲ್ಲ ಪಾತ್ರ ಮಾಡಿದ
ಪುಣ್ಯ ನನ್ನ ಸೌಭಾಗ್ಯಕ್ಕಿದೆ. ಅಲ್ಲಲ್ಲ ನೋಡಿ, ಕಾಂತರ ಸರ್ ಅಂತ ಇವರು ಡೈಲಾಗ್ ರೈಟರು, ತುಂಬಾ ಮೂವಿಗಳಲ್ಲಿ ನನಗೆ ವರ್ಕ್ ಮಾಡ್ತಾ ನಾನು ಆಕ್ಟ್ ಮಾಡೋ ಸಿನಿಮಾಗಳಲ್ಲಿ ಸಿಕ್ಕಿದಂಥ ವ್ಯಕ್ತಿ ಇವರು. ಅವ್ರನ್ನ ಮಾತಾಡಿಸಿ ಸರ್ ನಮ್ಮ ವೀಕ್ಷಕರ ಜೊತೆ. ಎಲ್ರಿಗೂ ನಮಸ್ಕಾರ ವೀಕ್ಷಕರಿಗೆಲ್ಲ. ಇದು ನಾಟಿ ಸ್ಟೈಲ್ ಅಂತ ನೀವು ಹೇಳ್ತಿದ್ರ ಡೈಲಾಗು, ಅದೇ ನಾವು ಆಡು ಭಾಷೆ. ನಾವು ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ ಸರ್ಕಲ್ ದಿನನಿತ್ಯ ನಾವೇನು ಮಾತಾಡ್ತೀವೋ ಅದೇ ಭಾಷೆನ ನಾವು ಜಾಸ್ತಿ ಬಳಸ್ಕೊಳ್ಳೋದು. ಯಾಕಂದ್ರೆ ನಮ್ಮದು ಕತೆ ನಡೆಯೋದು ಒಂದು ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸುತ್ತಮುತ್ತ ನಡೀತದೆ. ಅದಕ್ಕೋಸ್ಕರ ಅದೇ ಭಾಷೆನೇ ಬಳಸಿದ್ರೆ ಚೆನ್ನಾಗಿರುತ್ತೆ. ನಾಟಕೀಯವಾಗಿ ಮತ್ತು ಬುಕ್ಕಿಶ್ ವರ್ಡ್ಗಳಲ್ಲಿ ಬೇಡ ಅಂತ ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ನಾಟಕೀಯ ನಮ್ಮ ಬಿಲೋ ಮಿಡಲ್ ಕ್ಲಾಸ್ ಏನು ಮಾತಾಡುತ್ತೆ, ಮಚ್ಚ ಹೋಗೋ ಬಾರೋ ಮತ್ತು ಆ ಮನೆ ಪರಿಸ್ಥಿತಿಗಳು ಆದ್ರೆ ಅಂದರೆ ಹೆಚ್ಚಾಗಿ ನಾನು ಇದನ್ನ ಹೆಂಗ್ ಬರ್ತು ಅಂದ್ರೆ ನಂಗೆ ಆತರ ಸರ್ಕಲ್ ಜಾಸ್ತಿ ಇತ್ತು. ನಿಮ್ಮ ಮೂಲತಃ ಯಾವ ಊರು ನಿಮ್ದು? ನಮ್ದು ಮಾಡಿ ರೋಡ್ ತಾವರೆಕೆರೆ. ತಂದೆ ತಾಯಿ ಬೆಲೆ ಏನು, ತಂದೆ ತಾಯಿ ಮಹತ್ವ ಅಂತಕ್ಕಂಥ ಅರ್ಥ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹು ಮುಖ್ಯವಾಗಿ ಯೂತ್ಸ್ಗೆ ಏನ್ ಮೆಸೇಜ್ ಹೇಳಕ್ ಇಷ್ಟಪಡ್ತೀಯ ಸರ್? ಪ್ರೀತಿ ಮಾಡ್ಲಿ, ಬೇಡ ಅಂತಲ್ಲ, ಪ್ರೀತಿ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಪ್ರೀತಿ ಮಾಡಿದ್ಮೇಲೆ ಅದನ್ನ ಉಳಿಸ್ಕತಿ ಅನ್ನೋ ಧೈರ್ಯ ಇರಬೇಕು, ಮತ್ತೆ ಅವ್ನ ದುಡ್ಡಲ್ಲಿ ಅವನು ಕೊಡಿಸ್ತೀನಿ ಅನ್ನೋದು ಇರ್ಬೇಕು ಸರ್ ಮುಖ್ಯವಾಗಿ. ಏನ್ ನಿನ್ನ ಹೆಸರು? ಚೇತನ ಅದಲ್ಲ. ಈ ಮೂವಿ ನೋಡಿ ನಿಮ್ಮನ್ನ ಬಿಟ್ಟೋಗಿರೋ ನಿಮ್ಮ ಹಳೆ ಲವರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ಪ್ರೀತಿ ಮಾಡೋದು ದೊಡ್ಡದಲ್ಲ. ಒಂದ್ಸಲ ಪ್ರೀತಿ ಮಾಡಿದ್ಮೇಲೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅನ್ನೋದಾದ್ರೆ ಪ್ರೀತಿ ಮಾಡ್ಬೇಕು. ಮನೆಯವ್ರನ್ನ ಒಪ್ಸಿ ಮದ್ವೆ ಆಗ್ತೀನಿ ಅನ್ನೋದಾದ್ರೆ ಪ್ರೀತಿ ಮಾಡ್ಬೇಕು ಸರ್. ಉಳಿಸ್ಕೊಳ್ಳೋದು ಮುಖ್ಯ. ಪ್ರೀತಿ ಪಡ್ಕೋಬೇಕು ಅಂದ್ರೆ ಈ ಜಗತ್ತಲ್ಲಿ ಅಂತ ಪ್ರೀತಿ ಯಾವ್ದಿದೆ ಹೇಳಿ? ಅಂತ ಪ್ರೀತಿ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನ ಇಲ್ಲ ಸರ್. ಮತ್ತೆ ಹುಡುಗಿಗೆ ಕೇಳ್ತಾ ಇದೀರಾ ಪ್ರಾಣ ಕೊಡ್ಬೇಕಂತ? ಅಲ್ಲ, ಹುಡುಗಿಗೆ ನಾನು ಹೇಳ್ತಾ ಇಲ್ವಲ್ಲ. ನಾವು ಕೇಳಿದ್ದು ಹುಡುಗಿಗೆ. ಮುಖ್ಯವಾಗಿ ತಂದೆ ತಾಯಿಗೆ ಪ್ರಾಣ ಕೊಡ್ತೀನಿ ನಾನು, ಸರಿನಾ? ಹುಡುಗಿಗೆ ಪ್ರಾಣ ಕೊಡಲ್ಲ ನಾನು. ಮತ್ತೆ ಯಾಕೆಂದ್ರೆ ಜನನ ಕೊಟ್ಟರ ತನ್ನ ತಾಯಿ, ಅವ್ರಿಗೆ ಪ್ರಾಣ ಕೊಡಲ್ಲ ಒಂದು ಅರ್ಥ ಇರುತ್ತೆ. ಯಾರೋ 3 ತಿಂಗಳು 6 ತಿಂಗಳಿಂದ ಬರ್ತಾಳೆ, ಅವಳಿಗೋಸ್ಕರ ನಾವು ಪ್ರಾಣ ಕೊಟ್ರೆ ಏನ್ ಬೆಲೆ ಇರುತ್ತೆ? ಮತ್ತೆ ನೀವೇ ಕೈ ಕುಯ್ಕೊಂಡಿದ್ರಿ ನಿಮ್ ಹುಡುಗಿಗೋಸ್ಕರ? ನಾನು ಕುಯ್ಕೊಂಡಿಲ್ಲ ಸರ್, ಇದು ಕಾಂಟ್ರವರ್ಸಿ. ನೀವು ಅಪ್ಪರ್ ಕ್ಯಾಪ್ ಹಾಕಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಇಲ್ಲ 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 ಸರ್, ನೋವಿದೆ, ಮುಖದಲ್ಲಿ ನಗು ಇದೆ, ಗೊತ್ತಾಗ್ತಾ ಇದೆ ನಿಮ್ ನಗುಲೆ ನೋವು ಏನಿದೆ ಅಂತ. ದಯವಿಟ್ಟು ನಿಮ್ ಬಿಟ್ಟೋಗಿರೋ ಹುಡುಗಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದ್ ಮಾತಲ್ಲಿ ಹೇಳಿ ಮುಗಿಸ್ಬಿಡಿ. ನನ್ನ ಹೆಸರು ಸಿದ್ದು ಅಂತ. ಈ ಸಿನಿಮಾ ಮಾಡ್ಬೇಕಾದ್ರೆ ಬಹಳ ಕಷ್ಟ ಬಿದ್ದಿತ್ತು. ಈ ಮಾನವ ಸಂಘದಲ್ಲಿ ಇವರೇ ಬರೋದು ನೋಡಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಮರ್ಯಾದೆ ಅಂತ ತೋರ್ಸೋದೇ ಇವರು. ಕಾಲವೇ ಪಾಠ ಕಲಿಸುತ್ತೆ ಅನ್ನೋ ಒಂದು ಸಾಂಗ್ಗೆ ತುಂಬಾ ಕಳೆ ಕಟ್ಟವ್ರಂತ ನಮ್ಮ ಡ್ಯಾನ್ಸ್ ಮಾಸ್ಟರ್ ದಾಮಣ್ಣ ಅವರು ಅದಕ್ಕೆ ಅಭಿನಯ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ದಾಮಣ್ಣ ನಿಮ್ಮನ್ನ ನೋಡಿ. ನಮ್ದು ಯಾವರು ಸರ್? ರಾಜರತ್ನಾಕರ್ ಸಿನಿಮಾದ ನಿರ್ದೇಶಕ. ನಮ್ದು ಮೂಲತಃ ಗದಗ ಜಿಲ್ಲಾ ರೋಹನ್ ತಾಲೂಕು ಸರ್ಜಾಪುರ. ಸೂಪರ್ ಸರ್. ಸರ್, ಈ ಕತೆ ನಿಮ್ಗೆ ಯಾವ ತರ ಸ್ಫೂರ್ತಿ ಆಯ್ತು ಸರ್? ಇಲ್ಲ, ಇದು ಪ್ರತಿಯೊಂದು ಮನೆಯಲ್ಲೂ ನಡೆಯುವಂತ ಕತೆ ಇದೆ. ಈ ತರ ಕ್ಯಾರೆಕ್ಟರ್ಗಳು ಪ್ರತಿ ಮನೆಯಲ್ಲಿ ನಡೀತಿದೆ. ಮನೇಲಿ ನಡೆದಿರುತ್ತೆ ಅಥವಾ ಪಕ್ಕದ ಮೇಲೆ ನಡೆದಿರುತ್ತೆ ಅಥವಾ ಸುತ್ತಮುತ್ತ ಇರ್ತವೆ. ಈ ತರ ಸುತ್ತಮುತ್ತ ಕ್ಯಾರೆಕ್ಟರ್ ನಾನು ನೋಡಿದ್ದೀನಿ. ಇದನ್ನ ಇಟ್ಕೊಂಡು ಯಾಕೆ ಒಂದು ಕತೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಹಂಗೆ ಬರಿತಾ ಅದು ಇಲ್ಲಿವರೆಗೆ ಬಂದಿದೆ. ಸರ್, ನೀವು ಉತ್ತರ ನೋಡಿದ್ರಲ್ಲ ಸ್ನೇಹಿತರೆ, ರಾಜ ರತ್ನಾಕರ ಸಿನಿಮಾದ ಸಂಭ್ರಮವನ್ನ, ಹಾಗೆ ಜನ ಎಲ್ಲ ಏನೇನು ರಿವ್ಯೂ ಕೊಟ್ರು ಅಂತ ನೀವೇ ನೋಡಿದ್ರಲ್ಲ. ಮತ್ತೆ ಹೊಸ ವಿಡಿಯೋನೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬೈ ಬಾಯ್.